ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕು ಇಂಚಲ ಗ್ರಾಮಕ್ಕೆ ಬಂದನು. ಯಾಕಂತಂದ್ರೆ ಇಲ್ಲಿ ನಮ್ಮ ರೈತರು ಅವರ ಹವಾದ ಮೇಲೆ ಗೋಧಿ ಬೆಳೆದಾರು. ಅದಕ್ಕಾಗಿ ಅವರು ನಮ್ಮನ್ನು ಕೈಸ್ಕ್ಯಾರ ಇದ್ರ ಬಗ್ಗೆ ಮಾಹಿತಿ ಹೇಳಕ್ಕೆ ನಮ್ಮನ್ನು ಕರೆಸ್ಯಾರು. ಅದಕ್ಕೆ ನೋಡತ್ತಾರಲ್ಲ, ಇದು ಹವಾದ ಮೇಲೆ ಬೆಳೆದ ಗೋಧಿ ಮಾತ್ರ ಭಾಳ ಚಂದ ಐತಿ. ಈಗ ನಮ್ಮೂರಾಗ ನಮ್ಮೂರು ಅಂತಂತಂದ್ರೆ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು ಕುರಗುಂದ ನಮ್ಮೂರ. ಈಗ ನಮ್ಮೂರಾಗ ನಾವು ನೀರಾವರಿ ಗೋಧಿ ಬೆಳಿತೇವೆ. ಇಲ್ಲ ಈ ಇಂಚಲ ಗ್ರಾಮದೊಳಗೆ ಎಲ್ಲರೂ ಒಣ ಬೇಸಾಯ ಮೇಲೆ ಗೋಧಿ ಬೆಳಿತಾರು ನೋಡ್ರಿ. ಇಲ್ಲಿ ಇಂಚಲ ಗ್ರಾಮದೊಳಗೆ ಒಣ ಬೇಸಾಯ ಮಾಡಿ ಗೋಧಿ ಅಷ್ಟೇ ಅಲ್ಲ, ಇವರು 100ಕ್ಕೆ 90% ಇವರು ಬರೀ ಒಣ ಬೇಸಾಯನ ಬೆಳಿತಾರು. ಒಣ ಬೇಸಾಯ ಏನಂತಂತಂದ್ರೆ ಇಲ್ಲಿ ಜೋಳ ಬೆಳಿತಾರು, ಆಮೇಲೆ ಗೋಧಿ ಬೆಳಿತಾರು, ಆಮೇಲೆ ಕಡ್ಲೆ ಬೆಳಿತಾರು, ನಂತರ ಕುಸುಬಿ, ಹೆಸರ ಇವನ್ನ 100ಕ್ಕೆ 90% ಇವರು ಒಣ ಬೇಸಾಯ ಮಾಡ್ತಾರು. ಈಗ ನೋಡತ್ತವಲ್ಲ, ಈ ಇಂಚಲ ಗ್ರಾಮದಾನ ರೈತರಿದ್ದಾರೆ ಇವರು ನೀರಾವರಿ ಅಂತಂತಂದ್ರೆ ಇವರಿಗೆ ಅಷ್ಟು ಇದಾವ ಅನಿಸೋದಿಲ್ಲ. ಇಲ್ಲ ನೀರಾವರಿ 100ಕ್ಕೆ 10% ಅಷ್ಟು ನೀರಾವರಿ ಐತಿ. ಆದ್ರೆ ನಮ್ಮ ಕಡೆ ಪ್ರತಿಯೊಂದು ರೈತರು ನಾವು ನೀರಾವರಿಗೆ ಅವಲಂಬಿತವಾಗಿರ್ತವೆ. ನೋಡತ್ತಾರಲ್ಲ, ಇದು ಅಮೃತ ಗೋಧಿ ಅಂತ. ಗೋಧಿ ಮಾತ್ರ ಅಗದಿ ಮಸ್ತ್ ಐತಿ. ಪ್ರತಿ ವರ್ಷ ಗೋಧಿಗೆ ರೋಗ ಬೀಳ್ತಿತ್ತು. ಈಗ ಬರೀ ಯಾವುದೇ ಕಾರಣ ರೋಗ ಇಲ್ಲ. ಈಗ ಸದ್ಯ ಈ ಗೋಧಿ ಹೂವು ನುಂಗಿಕ್ಯಾರ, ಈಗ ಕಾಳಾಗೋ ಸ್ಟೇಜಿಗೆ ಬಂದೈತಿ. ನೋಡತ್ತಲ್ಲ, ಈಗ ಅಮೃತ ಗೋಧಿ ಏನಾಯ್ತಾ, ಇದು ಪೂರ್ತಿ ಸಂಪೂರ್ಣವಾದ ಮೇಲೆ ಇದು ಬರ್ತೈತಿ. ಇದು ನೀರಾವರಿ ಗೋಧಿಗಿಂತ ಇದು ಊಟಕ್ಕೆ ಮಾತ್ರ ಭಾಳ ರುಚಿ ಐತಂತ ಈ ನಮ್ಮ ರೈತರು ಹೇಳ್ತಾರು. ನೋಡತ್ತಲ್ಲ, ಇದು ಹವಾದ ಮೇಲೆ ಬಂದ ಗೋಧಿ ಐತಿ. ಈ ಸದ್ಯ ಇದು ನಮ್ಮ ನಡಮಾಟ ಗೋಧಿ ಐತಿ. ಆಮೇಲೆ ಒಂದಿಗೇನು ಹೊಡಿ ಹರಿದೈತಿ. ಈ ಬರೀ ಈ ಗೋಧಿಗೆ ಯಾವುದೇ ಥರನಾಗ ರೋಗಿಲ್ಲ ನೋಡ್ರಿ. ಬರೀ ಹಂಗೆ ಮುಂದೆ ಹೋಗೋಣ. ನಾವು ನೀರಾವರಿ ಗೋಧಿನೂ ಹಾಕ್ಯವಲ್ಲ, ನೀರಾವರಿ ಗೋಧಿಗಿಂತ ಇದು ಇಳುವರಿ ಕಡಿಮೆ. ಆದ್ರೆ ಇದು ಅದಕ್ಕಿಂತ ರೇಟ್ ಜಾಸ್ತಿ ಇರ್ತೈತಿ. ಆಮೇಲೆ ಊಟಕ್ಕೆ ಮಾತ್ರ ಗೋಧಿ ಒಳ್ಳೆಯದಂತ ಹೇಳ್ಯಾರ ಈ ನಮ್ಮ ರೈತರು ಹೇಳ್ತಾರು. ಈ ಅಮೃತ ಗೋಧಿ ಐತಲ್ಲ, ಈ ಹವಾದ ಮೇಲೆ ಬಂದ ಗೋಧಿ ನಾವು ಎಲ್ಲ ಊಟಕ್ಕೆಲ್ಲ ಉಪಯೋಗ ಮಾಡ್ಕೋಬೋದು. ಊಟಕ್ಕೆ ಅಂತಂದ್ರೆ ಚಪಾತಿಗೂ ಬರ್ತೈತಿ ಅಂತ, ಆಮೇಲೆ ಉಪ್ಪಿಟ್ಟಿಗೂ ಬರ್ತೈತಿ, ಆಮೇಲೆ ಶಾವಿಗೆ ಮಾಡೋಕ್ಕೂ ಬರ್ತೈತಿ, ಆಮೇಲೆ ಇದನ್ನು ಕುಟ್ಟಿ ನಮಗೆ ಹುಗ್ಗಿ ಮಾಡೋಕ್ಕೂ ಬರ್ತೈತಿ. ಏನೀಗ ಗೋಧಿ ಪದಾರ್ಥ ತಿನ್ನೋದಲ್ಲ, ಆ ಪದಾರ್ಥಕ್ಕೆಲ್ಲಕ್ಕೂ ಈ ಗೋಧಿ ಉಪಯೋಗ ಆಕತ್ತಂತ ಹೇಳ್ಯಾರ ನಮ್ಮ ರೈತ ಹೇಳ್ತಾರು. ಈಗ ನೀರಾವರಿ ಗೋಧಿನೂ ಅದು ಎಲ್ಲಕ್ಕೂ ಉಪಯೋಗ ಆಕತಿ. ಆದ್ರೆ ಇದ್ರಷ್ಟ ಸ್ವೀಟ್ ಬರೋದಿಲ್ಲ, ಆಮೇಲೆ ಇದ್ರಷ್ಟ ರುಚಿ ಅನಿಸಲ್ಲ ಅಂತ ಹೇಳ್ಯಾರ. ಈಗ ನಮ್ಮ ರೈತರ ಹೊಲಕ್ಕನೇ ಬಂದೋಡು ಆ ರೈತರು ಹೇಳ್ತಾರು. ಇನ್ಮೇಲೆ ಈ ನಮ್ಮ ರೈತರ ಈಗೇನು ನಮ್ಮನ್ನು ಕರೆಸಿದಾರಲ್ಲ, ಇದನ್ನು ಸಂದರ್ಶನಕ್ಕೆ ನಮ್ಮನ್ನು ಕರೆಸಿದಾರಲ್ಲ, ಆ ರೈತರ ಮುಖಾಂತರ ಇದ್ರ ಬಗ್ಗೆ ಅವರ ಬೆಳೆಗೆ ಇದನ್ನು ಲಾವಣಿ ಹೆಂಗೆ ಮಾಡಿದಾರು ಮತ್ತು ಈ ಗೋಧಿ ಬಗ್ಗೆ ಸಂಪೂರ್ಣ ಮಾಹಿತಿ ಕೇಳೋಣ ಅಂತ ಬರೀ ಹೋಗೋಣ. ಈಗ ಸದ್ಯ ಸಂದರ್ಶನಕ್ಕೆ ಈಗ ನಮ್ಮ ರೈತ ಕರೆಸಿದಾರಲ್ಲ, ಅವ್ರ ರೈತರ ಮುಖಾಂತರ ಇದರ ಮಾಹಿತಿ ಕೇಳ ಬಯಸ್ತಾನು. ಈಗ ನೋಡತ್ತೇವಲ್ಲ, ಈ ನಮ್ಮ ರೈತರು ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕು ಇಂಚಲ ಗ್ರಾಮದ ರೈತರು. ಇವ್ರು ಯಾವ ಥರನಾಗಿ ಲಾವಣಿ ಮಾಡಿದಂತ ಹೇಳ್ಯಾರ. ಅವ್ರ ಮುಖಾಂತರ ನಾನು ತಮ್ಮೆಲ್ಲರಿಗೂ ತಿಳಿಸ್ಬಯಸ್ತೇನೆ. ಶೇಖಪ್ಪನ, ಈಗ ಇದನ್ನು ಗೋಧಿ ಹಾಕಿದಿರಲ್ಲ, ಇದಕ್ಕಿಂತ ಮೊದಲ ಈ ಹೊಲಕ್ಕೆ ಏನು ಹಾಕಿದ್ರಿ? ಇದಕ್ಕೆ ಹುಳ್ಳಿ ಹಾಕಿದ್ವಿ ರೀ. ಪೈಲ ಹುಳ್ಳಿ ಹಾಕಿದ್ವಿ ರೀ. ಹಾಂ, ಈಗ ಅದನ್ನು ಹುಳ್ಳಿ ತಕ್ಕೊಂಡು ನೆಕ್ಸ್ಟ್ ಟ್ಯಾಕ್ಟರ್ಗಳೇ ಹೊಡೆದ್ರೆ ಗೋಧಿ ಬಿತ್ತೀರಿ. ಏನು ಈ ಗೋಧಿ ಬಿತ್ತಬೇಕಾದ್ರೆ ಇದನ್ನ ಟ್ಯಾಕ್ಟ್ರಲ್ಲೇ ಬಿತ್ತಿದ್ರು ಏನು ಎತ್ತರಲ್ಲೇ ಬಿತ್ತಿದ್ರು? ಟ್ಯಾಕ್ಟ್ರಲ್ಲೇ ಬಿತ್ತಿದ್ರಿ. ಈಗ ಬಿತ್ತಬೇಕಾದ್ರೆ ಈಗ ಎಷ್ಟು ಎಕರೆ ಐತ್ರಿ ಇದು?
ಒಂದು ಎಕರೆ 5-10 ಗುಂಟೆ ಆಕತಿ. ಅದ 1 ಎಕರೆ ಅಂದಾಜು 1 ಎಕರೆ. ಅಂದಾಜು ಏನೀಗ 1 ಎಕರೆಗೆ ನೀವು ಎಷ್ಟು ಗೋಧಿ ಬಿತ್ತಿರಿ ಅದಕ್ಕೆ? ಇದಕ್ಕೆ ರೀ ಅಂದಾಜು ರೀ ಒಂದು 20 ಸೇರು ಗೋಧಿ ಬಿತ್ತಿದೆವು ರೀ. 20 ಸೇರು ಅಂದ್ರೆ ಅದು ನಮ್ಮ ಕೆ ಜಿ ಪ್ರಕಾರ ಎಷ್ಟು ಕೆ ಜಿ ಆಗ್ಬೋದು? ಒಂದು 20-25 ಕೆ ಜಿ. 25 ಕೆ ಜಿ. ಆಮೇಲೆ ಅದಕ್ಕೆ 1 ಎಕರೆಗೆ ಗೊಬ್ಬರ ಯಾವ್ದನ್ನ ಹಾಕಿದೇನ? ಇದಕ್ಕೆ DAP 1 ಚೀಲ ಗೊಬ್ಬರ ಹಾಕಿವಿ. DAP 1 ಚೀಲ. ಹಾಂ. ಆಮೇಲೆ ಇದ್ರಾಗ ಎಡಿಕೊಂಟಿ ಹೊಡೆದ್ರೆ ಏನು ಮಾಡಿರಿ? ಇಲ್ಲ ಹೊಡೆದಿಲ್ಲ ರೀ. ಇದಕ್ಕೆ ಆಗಲಿಲ್ಲ ಹೊಡೆದಿಲ್ಲ ರೀ. ಈಗೇನ ಇದ್ರಾಗೇನ ಎಡಿಕೊಂಟಿ ಹೊಡೆ ನಡೀತೇವೆ, ನಿಮ್ಗೆ ಅನುಕೂಲ ಆಗಲಿಲ್ಲ? ನಮ್ಗೆ ಅನುಕೂಲ ಆಗಲಿಲ್ಲ ರೀ. ಹೊಡೆದ್ರು ನಡೀತೈತೆ ರೀ. ಹಾಂ. ಆದ್ರೆ ನಮಗೆ ಅನುಕೂಲ ಆಗದಕ್ಕೆ ಬಿಟ್ಟಿದ್ದೇವೆ. ಏನು ಮತ್ತೆ ಇದಕ್ಕೆ ಎಣ್ಣೆದ ಔಷಧ ಹೊಡೆದ್ರಿ? ಔಷಧ ಒಮ್ಮೆ ಸ್ಪ್ರೇ ಮಾಡಿದೆವು ರೀ. ಒಮ್ಮೆ ಸ್ಪ್ರೇ ಮಾಡಿದಾರೆ. ಹಾಂ. ಏನೀಗ ಇದು ಮಾಯಿಗೆ ಬರ್ಬೇಕಾರೆ ಈಗ ಇನ್ನೂ ಎರಡು ದಿನ ಬೇಕೇನಿದೆ? ಇನ್ನು 15 ದಿವಸದಿಂದ 20 ದಿವಸ ರೀ. 20 ದಿವಸ. 20 ದಿವಸ ಕಟಾವನ್ನ ಆಕತಿ. ಆಕತಿ. ಹಾಂ. ಆಮೇಲೆ ಈಗ ನಮ್ಮ ನೀರಾವರಿ ಗೋಧಿಗೆ ಈ ಗೋಧಿಗೆ ಏನು ಫರ್ಕ್ ಆಕತ್ತೇನ? ನೀರಾವರಿ ರೀ ಇದಕ್ಕೆ ಇಳುವರಿ ಹೆಚ್ಚು ಆಗ್ಬೋದು ರೀ. ಹಾಂ. ಆದ್ರೆ ಇದು ಏನಂತ ನೋಡ್ರಿ, ಜವಾರಿ ಬಿಳಿ ಅಮೃತ ಹೋದ್ರಿ. ಹಾಂ. ಇದು ಅಡಿಗೆಗೂ ಭಾಳ ರುಚಿ ರೀ. ಹಾಂ. ಮತ್ತು ರೇಟ್ನಾಗೂ ಹೆಚ್ಚಾಕತ್ರಿ. ಮತ್ತು ಏನು ಈಗ ನಮ್ಮ ಊಟಕ್ಕೆ ರೈತರ ಗೋಧಿ ಒಯ್ತಾರಲ್ಲ, ನೀರಾವರಿ ಗೋಧಿಗೆ ಮನಸ್ಸು ಮಾಡೋದಿಲ್ಲ. ಆಮೇಲೆ ಈಗ ನೀವು ಹವಾದ ಮೇಲೆ ಗೋಧಿ ಹಾಕಿದಾರಲ್ಲ, ಈ ಗೋಧಿಗೆ ಬೇಡಿಕೆ ಏನು ಯಾಕೆ ಅಂತಾರ? ಅಂದ್ರೆ ಇದು ಬರೀ ಹವಾದ ಮೇಲೆ ರೀ ಬಂದದ್ರಿ ಇದು. ಹಾಂ. ಅದು ನೀರಾವರಿ ಏನತ್ರಿ, ಹಗಲೆಲ್ಲ ನೀರು ಹಾಸೆ ಔಷಧ ರಾಸಾಯನಿಕ ಅದು ಇದು ಎಲ್ಲ ಕೂಡಿರ್ತೈತೆ ರೀ. ಹಾಂ. ಇದು ಮೇಡಿನ ಮೇಲೆ ಅನುಕೂಲ ರೀ. ಇದು ಹವಾದ ಮೇಲೆ ಬಂದು ಬೇಕ್ರಿ, ಅಗದಿ ಪೌಷ್ಟಿಕ ಇದು ಇರ್ತದೆ ಇದು ಊಟಕ್ಕೆ. ರೀ. ಹಾಂ. ಅದಕ್ಕೆ ಇದಕ್ಕೆ ಹೆಚ್ಚು ಬೇಡಿಕೆ ಐತ್ರಿ. ಏನೀಗ ಇದು ಊಟಕ್ಕೆ ಈಗ ನಮ್ಮ ನೀರಾವರಿ ಗೋಧಿಕ್ಕಿಂತ ಇದು ರುಚಿ ಬರತ್ತಂದ್ರಿ? ಹಾಂ, ರುಚಿ ಬರ್ತದೆ ಬರ್ತದೆ. ಹಾಂ. ಏನೀಗ ನೀವು ಗೋಧಿ ಅಂದ್ರಲ್ಲ, ಮುಂದೆ ರೀ ಚಪಾತಿ ಉತ್ತಮ ಆಕಾವ್ರಿ. ಹಾಂ. ಉಪ್ಪಿಟ್ಟು ರವಾಗಿಯೂ ಅಗದಿ ಬೆಸ್ಟ್ ಆಕತ್ರಿ. ಹಾಂ ಹಾಂ ಹಾಂ. ಮತ್ತೇನು ಇದು ಗೋಧಿ ಇದು ಮಾಡಿದ್ರಲ್ಲ, ಈಗ ಇದನ್ನೇನು ಮಿಷನ್ ಹಚ್ತಾರೋ ನೀವು ಕೈಲೇ ಕೇಳ್ತಾರೋ? ಇದನ್ನ ರೀ ನೋಡ್ರಿ, ನಾವು ವರ್ಷ ಕೈಲೇ ಕೇಳ್ತಿದ್ವಿ ರೀ. ಹಾಂ. ಈ ಬರೀ ಕಟ್ ಮಾಡೋ ಮಿಷನ್ ಬಂದಾವ್ರಿ, ಟ್ರೈ ಮಾಡಿ ನೋಡ್ಬೇಕ್ರಿ. ಅದು ಏನು ಕೈಲಿ ಅಂತಂದ ಕಿತ್ತರ ಅದಕ್ಕೆ ಮಣ್ಣು ಅದು ಹತ್ತದಲ್ಲ ಬೇರ್ಗೆ? ಹತ್ತತ್ರಿ ಅದನ್ನ ಅಷ್ಟು ಬಡ್ಡಿ ಬಡ್ದ. ಹಾಂ. ಈಗ ಒಬ್ಬೊಬ್ಬರು ಕೊರದ ಹೋಗ್ತಾರೆ. ಹಾಂ. ನಾವು ಹಸುನಾಗೆ ಬಡ್ಡಿ ಬಡ್ದಾವು. ಏನು ನೀವು ಹೊಟ್ಟತ್ಲ ಇದು ನೀವು ಗೋಧಿ ಹೊಟ್ಟ ಇದು ನೀವು ದನಕ್ಕರಕ್ಕೆ ಉಪಯೋಗ ಮಾಡ್ಕೋತೀರೋ? ಜನಕ್ಕೆ ಭಾಳ ನೀರಾವರಿ ಗೋಧಿ ಹೊಟ್ಟಿನಕ್ಕಿಂತ ಉತ್ತಮ ರೀ. ಏನು ಈಗ ಗೋಧಿ ಹೊಟ್ಟ ನಮ್ಮ ನೀರಾವರಿ ಗೋಧಿ ನಾವು ಹೋಗ್ತಾವಲ್ಲ, ಅದನ್ನ ಹೊಟ್ಟ ದನಗಳು ತಿನ್ನಲ್ಲ. ಆಮೇಲೆ ಈ ಹೊಟ್ಟ ದನಗಳು ತಿಂತಾವ ಇದನ್ನ? ಹಾಂ, ತಿಂತಾವ್ರಿ. ಇದು ಅದಕ್ಕೆ ಮಿದು ಆಕತ್ರಿ. ಮಿದು ಆಕತಿ. ಮಿದು ಆಕತ್ರಿ, ಚಲೋನು ಆಕತ್ರಿ. ಮತ್ತು ಇನ್ನೀಗ ನಮ್ಮ ಕಡೆ ಈಗ ನಾನು ನೀರಾವರಿ ಹಾಸಿದ ನಮ್ಮ ಸೈಡ ನೀರಾವರಿ ಹಾಕತಿ ಕುರ್ಗುಂದ ನಮ್ಮೂರ. ಆಮೇಲೆ ಅಲ್ಲಿ ಹಾಕಿದ ಗೊಂಜಾಳ ಮೇವು ಬಂತು, ಆಮೇಲೆ ನಮ್ಮ ಬೀಜಾಳ ಬಂತು, ದನಗಳು ತಿನ್ನಾಕ ಅವು ಇದಾಗಲ್ಲ. ಆಮೇಲೆ ನಾನು ನಿಮ್ಮಲ್ಲೇ ಮೇವು ಒಯ್ತೇನೆ, ಈ ಮೇವ ಬಿಟ್ಟು ಬಿಡ್ದಂಗೆ ತಿಂತಾವ. ಅದಕ್ಕೆ ಏನು ಕಾರಣ? ಅದಕ್ಕೆ ರೀ ನೋಡ್ರಿ, ನಿಮ್ಮ ಕಡೆ ಮಲ್ನಾಡ ಏರಿಯಾ ರೀ. ಹಾಂ. ಅಲ್ಲೇ ಇಬ್ಬಣ್ಣಿ ಭಾಳ ಬೀಳ್ತೈತೆ. ಹಾಂ. ಮಂಜು ರೀ. ಹಾಂ. ಮಂಜಿಗೆ ಆಗಿ ಅದು ಒಂದು ಸ್ವಲ್ಪ ಕಪ್ ಆಕತ್ರಿ. ಹಾಂ. ಕಪ್ಪಾಗಿ ಅದಕ್ಕೆ ಧೂಳದು ಅಂಟ್ಕೊಂಡ್ರಿ, ಅದು ಕಪ್ಪಾಗಿ ದನ ತಿನ್ನೋರು. ಹಾಂ. ಇದು ಏನತ್ರಿ, ಇಲ್ಲೇ ಮಂಜು ಕಡಿಮೆ ರೀ. ಹಾಂ. ಏರಿಯಾ ಹವಾಮಾನ ಚಲೋ ರೀ. ಹಾಂ. ಅದಕ್ಕೆ ಹೊಟ್ಟೆ ಅನ್ನೋದು ಚಲೋ ಆಕತ್ರಿ. ಹಾಂ. ಮತ್ತು ಇದೊಂದು ಹೇಳ್ತಾನ, ಈಗ ನಿಮ್ಮ ಕಡೆ ರೈತರದಾರಲ್ಲ, ಈಗ ಭೂಮಿ ಭಾಳ ಐತೆ ನಿಮ್ಮದು, ನಿಮ್ಮ ಊರ. ಆಮೇಲೆ ನೀರಾವರಿ ಐತೆ. ನೀರಾವರಿಗೆ ನೀವು ಎಲ್ಲರೂ ಯಾಕೆ ಮನಸ್ಸು ಮಾಡೋಲ್ಲೇನ? ನೀರಾವರಿ ಏನ್ರಿ, ಇದು ಮೇಯ್ನಾಗ ಬಂದಷ್ಟು ತೃಪ್ತಿ ಮಾಡ್ಕೊಳ್ರಿ. ಹಾಂ. ಇಷ್ಟ್ರಾಗ ಇದು ಮಾಡಿಬಿಡ್ತಾರೆ. ಈಗ ಯಾಕಂದ್ರೆ ಈಗ ನಿಮ್ಮೂ ಆಗಲಿ 2-3 ಬೋರ್ ಅದಾವ, ಹಳ್ಳು ಅದಾವ. ಹಳ್ಳಿದ್ರೆ ನೀವು ಆಗಲಿ ಸಮಲ್ಲ ನೀರಾವರಿ ಬೇಡಪ್ಪ ನಮಗೆ ಅಂತ ಏಕಾರೆ ನಿಮ್ಮೂರು ಎಂಚಲೈತ್ಲ, ಎಂಚಲ ಗ್ರಾಮದ ರೈತರು ನಮ್ಮ ನೀರಾವರಿ ಬೇಡ ಅಂತಾರೋ. ಇದಕ್ಕೆ ಏನು ಕಾರಣ ಅಂತೇನ? ಅಂದ್ರೆ ಏನ್ರಿ, ಏರಿಯಾ ಭಾಳ ಆಕತ್ರಿ. ಏನ ಎಷ್ಟು ಬಂದಷ್ಟು ಅಷ್ಟ್ರಾಗ ಇದನ್ನ ಮಾಡಿರತ್ತಂತೇಳಿ ಹೆಚ್ಚು ಇದನ್ನ ಮಾಡೋದು ದುಡುಕಿರಿ. ಏನ ಒಟ್ಟೇನ ನೀವು ಒಣ ಬೇಸಾಯ ಮಾಡ್ಕೊಂಡು ಆರಾಮ ಇದ್ದು ಬಿಡೋದು. ಒಣ ಬೇಸಾಯದಾಗ ರೀ ಅಗದಿ ಬೆಸ್ಟ್ ಜೀವನ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಶೇಖಪ್ಪನ ತೆಲಗೇರಿ ಇವರಿಗೆ ನನ್ನ ನಮಸ್ಕಾರಗಳು. ಧನ್ಯವಾದ. ಈಗೇನ ನಮ್ಮ ಇಂಚಲ ಗ್ರಾಮದ ರೈತರದಾರಲ್ಲ, ಇವರೆಲ್ಲರೂ ಇವರ ನೀರಾವರಿ ಬಗ್ಗೆ ಇವ್ರದ್ದು ಒಟ್ಟು ಯಾವುದೋ ಆಸೆನೇ ಇಲ್ಲ. ಈಗ ನಮ್ಮ ರೈತರದಾರಲ್ಲ, ಇವ್ರೂ 2 ಬೋರ್ ಅದಾವು, ಮತ್ತು ಹಳ ಕಚ್ಚಿ ಹೊಲ ಐತಿ. ಇವ್ರು ಯಾವುದಕ್ಕೂ ನನಗೆ ನೀರು ಬೇಡಪ್ಪ, ಆಮೇಲೆ ನಾವು ಒಣ ಬೇಸಾಯದಾಗ ನೆಮ್ಮದಿಯಿಂದ ಇರ್ತೇವೆ ಅಂತ ಹೇಳ್ಯಾರ. ಇವ್ರು 2 ಬೋರ್ ಖಾಲಿ ಇಟ್ಟಾರು. ಆಮೇಲೆ ಹಳ್ಳದ ಬಾಜುಕ ಹೊಲ ಐತಿ, ಅದನ್ನು ಇವರು ತೋಟ ಮಾಡಿಲ್ಲ. ಇವರು ನಮ್ಮ ಹಾಗೆ ನೀರಾವರಿ ಮೇಲೆ ಅವಲಂಬಿತವಿಲ್ಲ. ಇವರು ಸಂಪೂರ್ಣವಾಗಿ ಒಣ ಬೇಸಾಯ ಏನು ಬರ್ತಲ್ಲ, ಒಣ ಬೇಸಾಯದಾಗಿನ ಬಂಪರ್ ಬೆಳೆ ತಕ್ಕೊಂಡು ನೆಮ್ಮದಿಯಿಂದವಾಗಿ ಇರ್ತಾರೋ ಅಂತ ಈ ನಮ್ಮ ರೈತರು ಹೇಳ್ತಾರೋ. ನಾವು ಬೋರ್ ಇದ್ರೂ ನಾವು ತೋಟ ಮಾಡೋದಿಲ್ಲ. ಈಗ ಬೋರ್ ಇದ್ರೆ ನಾವು ಯಾವ ಉಪಯೋಗ ಮಾಡ್ಕೋತೀವಿ ಅಂತಂದ್ರೆ, ಮಳೆ ಹಾಟ್ ಟೈಮ್ದೊಳಗೆ ಒಂದು ನೀರಟ್ಟ ನಾವು ಈ ಒಣ ಬೇಸಾಯಕ್ಕೆ ಹಾಕ್ಕೊಂಡು ನಾವು ಅದನ್ನು ಉಪಯೋಗಿಸ್ತೇವೆ ಅಂತ ಹೇಳ್ಯಾರ ನನ್ನ ರೈತರು ಹೇಳ್ತಾರೋ. ಈ ಥರನಾಗಿ ನಾವೆಲ್ಲರೂ ರೈತರು ಇವರು ಏನು ಯಾವ ದಾರಿಯಲ್ಲೇ ಹೊಂಟಾರಲ್ಲ, ಆ ದಾರಿ ನಾವು ಹೋದೆವು ಅಂತಂದ್ರೆ
ನಮಗೂ ಚಲೋ ಆಕೈತಿ. ಆಮೇಲೆ ಈ ಒಣ ಬೇಸಾಯ ಮಾಡೋದ್ರಿಂದನ ಇದಕ್ಕೆ ಪೂರ್ತಿ ಲಾಗವಾಡ ಕಡಿಮೆ ಉತ್ಪನ್ನನ ಭಾಳ ಅಂತ ನಾನು ರೈತರು ಹೇಳ್ತಾಳು. ಇಷ್ಟು ಹೇಳಿ ನನ್ನ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.